ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಫಟಿಕ ಹೂವಿನಲ್ಲಿ ದಿಂಡನ್ನು ಯಾವ ರೀತಿಯಾಗಿ ಈಸಿಯಾಗಿ ಕಟ್ಕೊಳ್ಳೋದಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಕಟ್ಕೊಂಡ್ರೆ ಕಟ್ಟೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ಈ ದಿಂಡನ್ನು ಕಟ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು ಬಾಕ್ಸ್ನ ಮುಚ್ಚಳವನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 2 ಸುತ್ತು ದಾರವನ್ನು ಸುತ್ತಕೊಳ್ತಾ ಇದ್ದೀನಿ. ಈ ರೀತಿ ಸುತ್ತಿ ನಂತರ ಇದನ್ನು ಇಲ್ಲಿ ಗಂಟಾಕೊಳ್ಬೇಕಾಗತ್ತೆ. 2 ಲೈನ್ ಬಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಲೈನ್ ಬಂದು ಉಳಿದಂತಹ ದಾರವನ್ನು ಹಾಗೇ ಬಿಟ್ಕೊಳ್ಬೇಕು. ಈ ರೀತಿ ಬಿಟ್ಕೊಂಡ ನಂತರ ಈಗ ಹೂವನ್ನು ಯಾವ ರೀತಿಯಾಗಿ ಪೊಣ್ಸೋದಕ್ಕೆ ಕಟ್ಕೊಳ್ಳೋದಂತೇಳಿ ನೋಡಿ, 2 ಹೂವನ್ನು ತೆಗೆದುಕೊಂಡು ಆ ದಾರದ ಮಧ್ಯಭಾಗದಿಂದ ನಾವು ಅದನ್ನು ನುಗ್ಗಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಮತ್ತೆ ದಾರದಿಂದ ಕೆಳಗಡೆ ಭಾಗದಿಂದ ದಾರವನ್ನು ತೆಗೆದು ಈ ರೀತಿ ಗಂಟು ಬರೋ ರೀತಿಯಲ್ಲಿ ನಾವು ದಾರವನ್ನು ಗಂಟಾಕೊಳ್ಬೇಕಾಗುತ್ತೆ. ಈ ರೀತಿ ತಗೊಬಂದು ನಾವು ಇಲ್ಲಿ ಗಂಟಾಕಬೇಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ಮಧ್ಯದಲ್ಲಿ ಹೂವನ್ನು ಹಾಕಿ ಈ ರೀತಿ ಗಂಟುಗಳನ್ನು ನಾವು ಮಾಡ್ಕೊಳ್ತಾ ಇದ್ದರೆ ತುಂಬಾ ಈಸಿಯಾಗಿ ಹೂವನ್ನು ಕಟ್ಕೊಳ್ಬೋದು. ನೋಡಿ, ಮಧ್ಯದಲ್ಲಿ ಹೂವನ್ನು 2 ಆದರೂ ಹಾಕ್ಕೊಳ್ಬೋದು, 3 ಹಾಕ್ಕೊಳ್ಬೋದು. ಹಾಕಿ ಮತ್ತು ಈ ದಾರದಿಂದ ಈ ರೀತಿ ಗಂಟು ಹಾಕ್ಕೊಳ್ಬೇಕು. 2 ದಾರವನ್ನು ಸೇರಿಸಿ ನಾವು ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಹೂವನ್ನು 2 ದಾರಗಳ ಮಧ್ಯದಿಂದ ಎಳ್ಕೊಳ್ಬೇಕು. ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿ ಕಾಣಿಸ್ತಾ ಇದೆಯಲ್ವ, ಆ ರೀತಿಯಲ್ಲಿ 2 ದಾರದ ಮಧ್ಯದಲ್ಲಿ ಹೂವನ್ನು ಹಾಕಿ ನಂತರ 2 ದಾರವನ್ನು ಸೇರಿಸಿ ಈ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ಎಲ್ಲ ಹೂಗಳನ್ನು ನಾವು ಕಟ್ಕೊಳ್ಬೇಕಾಗತ್ತೆ. ಈ ರೀತಿಯ ದಿಂಡನ್ನು ನಾವು ಮೊಗ್ಗಿನ ಜಡೆಯನ್ನು ಹಾಕ್ತೀವಲ್ವ ಮಕ್ಕಳಿಗೆ, ಆ ರೀತಿಯಲ್ಲಿ ಮೇಲ್ಗಡೆ ಮುಡ್ಸೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ದೇವರಿಗೆ ಕೂಡ ಮುಡ್ಸೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಈಸಿಯಾಗಿ ದಿಂಡುಗಳನ್ನು ಹಾಕೋದಕ್ಕೆ ಕೈನಲ್ಲಿ ಬರದೇ ಇರೋರು ಈ ಥರ ಯಾವುದಾದ್ರೂ ಎಕ್ಸಾಮ್ ಪ್ಯಾಡ್ಗಳಾಗ್ಬೋದು ಅಥವಾ ಈ ರೀತಿ ಬಾಕ್ಸು ಅಥವಾ ಮಣೆ ಯಾವುದನ್ನಾದ್ರೂ ತೆಗೆದುಕೊಂಡು ಈ ಥರ ದಾರವನ್ನು ಕಟ್ಟಿ ನಾವು ಈಸಿಯಾಗಿ ಈ ರೀತಿಯ ಹೂವಿನ ದಿಂಡನ್ನು ಹಾಕೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ಹಾಕ್ಕೊಳ್ಬೋದು. ಸ್ಫಟಿಕ ಹೂವು ಅಂತಲೇ ಏನಲ್ಲ, ಮಲ್ಲಿಗೆದಾಗ್ಬೋದು, ಕಾಕಡ, ಕನಕಾಂಬರ ಎಲ್ಲವನ್ನೂ ಕೂಡ ನಾವು ಇದೇ ರೀತಿಯಾಗಿ ಕಟ್ಕೊಂಡ್ವಿ ಅಂದರೆ ತುಂಬಾ ಈಸಿಯಾಗಿ ದಿಂಡುಗಳನ್ನು ನಾವು ಕಟ್ಕೊಳ್ಬೋದು. ನೋಡಿ, ಆ ರೀತಿನಾದರೂ ಕಟ್ಕೊಳ್ಬೋದು. ಇಲ್ಲಾಂದರೆ ಈ ಥರ ಇಟ್ಕೊಂಡು 2 ಕೈನಲ್ಲೂ ಕೂಡ ಈಸಿಯಾಗಿ ಎಳೆದು ಕಟ್ಕೊಳ್ಬೋದು. ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. 2 ದಾರದ ಮಧ್ಯೆ ಹೂವನ್ನು ಹಾಕಿ 2 ದಾರವನ್ನು ಸೇರಿಸಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಹೂವಿನ ದಿಂಡನ್ನು ಕಟ್ಕೊಂಡು ಬಿಡ್ಬೋದು. ಪೂರ್ತಿಯಾಗಿ ಈಗ ಇಷ್ಟು ಕಟ್ಟಿ ಆಗಿದೆ. ಈಗ ಇದನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮೊಗ್ಗಾಗಿದೆ ಅಲ್ವಾ, ಹರಳಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮೊಗ್ನಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾವು ಜಡೆಗಳನ್ನು ಹಾಕ್ಕೊಂಡಾಗ ಈ ಗಂಟುಗಳನ್ನು ಹಾಕ್ತಾರಲ್ವ, ಜಡೆ ಗಂಟುಗಳನ್ನು ಅದರ ಮೇಲೆ ಮುಡ್ಸೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಲಕ್ಷ್ಮಿಗೂ ಕೂಡ ಮುಡ್ಸೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ದೇವರ ಫೋಟೋಗಳಿಗೆ ಈ ಮೊಗ್ಗಿಂದ ಮುಡಿಸ್ಕೊಳ್ಳೋದು ನೋಡಿ. ಈಗ ಹೂವು ಅರಳಿದಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿಯಾಗಿ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ಈ ದಿಂಡನ್ನು ಕಟ್ಟೋದಕ್ಕೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.